ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಅಧಿಕ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ದಿನವೂ ಕೂಡ ತುಂಬಾನೇ ವಿಶೇಷವಾದದ್ದು. ಹುಣ್ಣಿಮೆ ಆಗಿರ್ಬೋದು, ಪಂಚಮಿ ಆಗಿರ್ಬೋದು, ಚತುರ್ದಶಿ ಆಗಿರ್ಬೋದು, ಹಾಗೇನೆ ಏಕಾದಶಿ ಎಲ್ಲವೂ ಕೂಡ ತುಂಬಾನೇ ಒಂದು ವಿಶೇಷವಾದ ದಿನಗಳಾಗಿವೆ. ಈ ಅಧಿಕ ಮಾಸದ ಮಹತ್ವದ ಬಗ್ಗೆ ಈಗಾಗಲೇ ಎಲ್ಲರೂ ಕೂಡ ತಿಳಿದುಕೊಂಡಿದ್ದೀರಾ. ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬರುವಂಥದ್ದು. ಈ ಅಧಿಕ ಮಾಸದಲ್ಲಿ ಪೂಜೆ, ವ್ರತಗಳನ್ನು, ದೇವರ ಆರಾಧನೆಯನ್ನು ಮಾಡುವುದರಿಂದ ದುಪ್ಪಟ್ಟು ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ದಾನಕ್ಕೂ ಕೂಡ ಅಧಿಕ ಮಾಸದಲ್ಲಿ ಒಂದು ವಿಶೇಷವಾದ ಮಹತ್ವವಿದೆ. ಆದಷ್ಟು ಹೆಚ್ಚಾಗಿ ಅಧಿಕ ಮಾಸದಲ್ಲಿ ದಾನವನ್ನು ಮಾಡಬೇಕು. ಅದರಲ್ಲೂ 33 ಸಂಖ್ಯೆಯಲ್ಲಿ ದಾನವನ್ನು ಮಾಡುವುದೇ ಈ ಅಧಿಕ ಮಾಸದ ಒಂದು ದಾನದ ವಿಶೇಷ. ಈ ಅಧಿಕ ಮಾಸದಲ್ಲಿ ಬರುವಂತಹ ಪ್ರತಿದಿನವೂ ಕೂಡ ತುಂಬಾನೇ ವಿಶೇಷವಾಗಿರುತ್ತದೆ. ನವಮಿ ಆಗಿರ್ಬೋದು, ಚತುರ್ದಶಿ ಆಗಿರ್ಬೋದು, ಏಕಾದಶಿ ಆಗಿರ್ಬೋದು, ಹಾಗೆ ಹುಣ್ಣಿಮೆಯು ಕೂಡ ತುಂಬಾನೇ ಒಂದು ವಿಶೇಷವಾದ ದಿನವಾಗಿದೆ. ಈ ಬಾರಿ ಅಧಿಕ ಮಾಸವು ಜ್ಯೇಷ್ಠ ಮಾಸದಲ್ಲಿ ಬಂದಿರುವುದರಿಂದ ಈ ಅಧಿಕ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆಯನ್ನ ಅಧಿಕ ಜ್ಯೇಷ್ಠ ಪೌರ್ಣಮಿ ಅಥವಾ ಅಧಿಕ ಜ್ಯೇಷ್ಠ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಈ ಅಧಿಕ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆಯು ಈ ಬಾರಿ ಮೇ 31ನೇ ತಾರೀಕು ಭಾನುವಾರದಂದು ಬಂದಿದೆ. ಹಾಗೆಯೇ ಮೇ 30ನೇ ತಾರೀಕು ಶನಿವಾರದಂದು ಬೆಳಗ್ಗೆ 11:57 ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗಿ ಮೇ 31ನೇ ತಾರೀಕು ಭಾನುವಾರದಂದು ಮಧ್ಯಾಹ್ನ 2:14 ಹುಣ್ಣಿಮೆಯ ತಿಥಿಯು ಮುಕ್ತಾಯವಾಗುತ್ತದೆ. ಸೂರ್ಯೋದಯದ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಂಡರೆ ಮೇ 31ನೇ ತಾರೀಕು ಭಾನುವಾರದಂದು ಅಧಿಕ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕು. ಹಾಗೆಯೇ ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡರೆ ಮೇ 30ನೇ ತಾರೀಕು ಶನಿವಾರದಂದು ಅಧಿಕ ಹುಣ್ಣಿಮೆಯ ಆಚರಣೆಯನ್ನು ಮಾಡಬೇಕು. ಹುಣ್ಣಿಮೆಯಂದು ಚಂದ್ರನ ದರ್ಶನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವವರು ಮೇ 30ನೇ ತಾರೀಕು ಶನಿವಾರದಂದು ಚಂದ್ರದೇವರಿಗೆ ಅರ್ಘ್ಯವನ್ನು ಕೊಟ್ಟು ಚಂದ್ರದೇವರಿಗೆ ಪೂಜೆಯನ್ನು ಮಾಡಿ ಚಂದ್ರನ ದರ್ಶನವನ್ನು ಮಾಡ್ಬೋದು. ಇನ್ನು ಅಧಿಕ ಮಾಸದ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಮೇ 31ನೇ ತಾರೀಕು ಭಾನುವಾರದಂದು ಮಾಡಿ. 2 ದಿನವೂ ಕೂಡ ಈ ಬಾರಿ ಹುಣ್ಣಿಮೆಯ ತಿಥಿ ಬಂದಿರೋದ್ರಿಂದ ತುಂಬ ಜನ ಮೇ 30ನೇ ತಾರೀಕು ಶನಿವಾರದಂದು ಕೂಡ ಸಂಜೆ ಸಮಯದಲ್ಲಿ ಹುಣ್ಣಿಮೆಯ ಪೂಜೆಯನ್ನು ಮಾಡ್ತಾರೆ. ಹಾಗೆಯೇ ಮೇ 31ನೇ ತಾರೀಕು ಭಾನುವಾರದಂದು ಬೆಳಗ್ಗೆ ಸಮಯದಲ್ಲೂ ಕೂಡ ಹುಣ್ಣಿಮೆಯ ಪೂಜೆಯನ್ನು ಮಾಡ್ತಾರೆ. ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಹುಣ್ಣಿಮೆಯಂದು ಮಾಡಿಸುವಂಥವ್ರು ಮೇ 30ನೇ ತಾರೀಕು ಶನಿವಾರದಂದು ಮಾಡಿಸ್ಬೋದು. ದೇವಸ್ಥಾನದಲ್ಲೂ ಕೂಡ ಮೇ 30 ಶನಿವಾರದಂದೇ ಈ ಹುಣ್ಣಿಮೆಯಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಲಾಗುತ್ತದೆ. ಸೊ 2 ದಿನ ಕೂಡ ಹುಣ್ಣಿಮೆಯ ಪೂಜೆಯನ್ನು ಮಾಡ್ಬೋದು. ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಂಡ್ರೆ ಮೇ 31 ಭಾನುವಾರ, ಚಂದ್ರೋದಯದ ಸಮಯವನ್ನು ತೆಗೆದುಕೊಂಡ್ರೆ ಮೇ 30 ಶನಿವಾರ. ಅಧಿಕ ಮಾಸದ ಹುಣ್ಣಿಮೆಯ ದಿನದಂದು ವಿಶೇಷವಾಗಿ 33 ತುಪ್ಪದ ದೀಪಗಳನ್ನು ಹಚ್ಚಿ ದೇವರನ್ನ ಪೂಜಿಸಬೇಕು. ಈ 33 ತುಪ್ಪದ ದೀಪವನ್ನೇ ಏಕೆ ಹಚ್ಚಬೇಕು ಅನ್ನೋದಾದರೆ, ಈ 33 ಅನ್ನುವಂಥದ್ದು 33 ಕೋಟಿ ದೇವತೆಗಳಿಗೆ ಪೂಜೆ ಸಲ್ಲಿಸಿದ ಒಂದು ಸಮನಾಗಿರುತ್ತದಂತೆ. ಅಂದರೆ 33 ಕೋಟಿ ದೇವತೆಗಳ ಪ್ರತೀಕವಾಗಿ ನಾವು 33 ತುಪ್ಪದ ದೀಪಗಳನ್ನು ಹಚ್ಚಬೇಕು. ಈ ಹುಣ್ಣಿಮೆಯ ದಿನದಂದು ಯಾವ ರೀತಿಯಾಗಿ 33 ತುಪ್ಪದ ದೀಪಾರಾಧನೆಯನ್ನು ಮಾಡಬೇಕು, ಹಾಗೆಯೇ ಯಾವ ಸಮಯದಲ್ಲಿ ತುಪ್ಪದ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 33 ತುಪ್ಪದ ದೀಪಗಳನ್ನು ನಾವು ಹಚ್ಚುವುದರಿಂದ 33 ಕೋಟಿ ದೇವತೆಗಳಿಗೆ ಪೂಜೆ ಸಲ್ಲಿಸಿದಂತಹ ಒಂದು ಸಂಪೂರ್ಣ ಪೂಜಾ ಫಲ ಅನ್ನೋದು ನಮಗೆ ಸಿಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ. ಹಾಗಾಗಿನೇ 33 ತುಪ್ಪದ ದೀಪಗಳನ್ನು ನಾವು ಈ ಅಧಿಕ ಮಾಸದ ಹುಣ್ಣಿಮೆಯಂದು ಹಚ್ಚಬೇಕು. ಹಾಗೆಯೇ ಈ ದೀಪವನ್ನು ಹಚ್ಚುವುದರಿಂದ ಹಣಕಾಸಿನ ಸಮಸ್ಯೆಗಳು ಮುಖ್ಯವಾಗಿ ನಿವಾರಣೆಯಾಗುತ್ತವೆ. ಆರ್ಥಿಕ ಸಮಸ್ಯೆಗಳು ಕೂಡ ಮನೆಯಲ್ಲಿ ನಿವಾರಣೆಯಾಗುತ್ತವೆ. ಜೊತೆಯಲ್ಲಿ ಮನೆಯು ಅಭಿವೃದ್ಧಿ ಆಗುತ್ತದಂತೆ. 33 ಕೋಟಿ ದೇವತೆಗಳ ಪ್ರತೀಕವಾಗಿ ನಾವು 33 ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚುವುದರಿಂದ ಅತ್ಯಂತ ಹೆಚ್ಚು ಶುಭ ಫಲಗಳನ್ನು ನಾವು ಪಡೆದುಕೊಳ್ತೀವಿ. ಅದರಲ್ಲೂ ಅಧಿಕ ಮಾಸದ ಹುಣ್ಣಿಮೆಯಂದು ಈ 33 ತುಪ್ಪದ ದೀಪಗಳನ್ನು ಹಚ್ಚಬೇಕು. ತುಂಬಾನೇ ಒಳ್ಳೆಯದು. ಇನ್ನು ಯಾವ ರೀತಿಯಾಗಿ ಹಚ್ಚಬೇಕು ಅನ್ನೋದಾದರೆ, 33 ಪುಟ್ಟದಾದ ಮಣ್ಣಿನ ದೀಪಗಳನ್ನು ತೆಗೆದುಕೊಳ್ಳಿ. ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ನೀವೇ ಹೋಗಿ ದೀಪಗಳನ್ನು ಆರಿಸಿ ನೋಡಿ ಚೆನ್ನಾಗಿರುವಂಥ ಪುಟ್ಟದಾದ ಮಣ್ಣಿನ ದೀಪಗಳನ್ನು ತೊಗೊಂಡು ಬನ್ನಿ. ಏಕೆಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಪುಟ್ಟದಾದ ಮಣ್ಣಿನ ದೀಪಗಳನ್ನು ಏನು ಮಾಡಿರ್ತಾರೆ ಅಂದರೆ, ಒಂದು ದೊಡ್ಡದಾದ ಚೀಲದಲ್ಲಿ ಹಾಕಿ ಇಟ್ಬಿಟ್ಟಿರ್ತಾರೆ. ಸೊ ಎಷ್ಟೊಂದು ದೀಪಗಳು ಒಡೆದೋಗಿರುತ್ತೆ ಅಥವಾ ಬಿರುಕು ಮುರಿದೋಗಿರುತ್ತೆ ಅಲ್ಲಲ್ಲಿ ಸ್ವಲ್ಪ. ಹಾಗಾಗಿ ನೀವು ನೋಡ್ಕೊಂಡು ಚೆನ್ನಾಗಿರುವಂತಹ ಮಣ್ಣಿನ ದೀಪಗಳನ್ನು 33 ಮಣ್ಣಿನ ದೀಪಗಳನ್ನು ತೊಗೊಂಡು ಬನ್ನಿ. ಬಿರುಕು ದೀಪಗಳಿಂದ, ಒಡೆದೋಗಿರುವಂಥ ದೀಪಗಳಿಂದ ಯಾವುದೇ ಕಾರಣಕ್ಕೂ ಕೂಡ ದೀಪವನ್ನು ಹಚ್ಚಬಾರ್ದು. ಮಣ್ಣಿನ ದೀಪ ಅಂತಲೇ ಅಲ್ಲ, ಮನೆಯಲ್ಲಿ ಬೆಳ್ಳಿದಾಗಿರ್ಬೋದು, ಹಿತ್ತಾಳೆ ಯಾವುದೇ ಒಂದು ದೀಪ ಆಗಿದ್ರೂ ಕೂಡ ಎಲ್ಲೂ ಕೂಡ ಮುಕ್ಕಾಗಿರಬಾರ್ದು. ಅಂದರೆ ಒಡೆದೋಗಿರೋದು, ಬಿರುಕು ಸೀಲ್ ಬಿಟ್ಟಿರೋದು, ಈ ರೀತಿಯಾದ ಎಲ್ಲೂ ಕೂಡ ಮುಕ್ಕಾಗದಲೇ ಇರುವಂಥ ದೀಪಗಳಿಂದ ನಾವು ಮನೆಯಲ್ಲಿ ದೀಪವನ್ನು ಹಚ್ಚಬೇಕು. ಹಾಗಾಗಿ ನೀವೇ ಹೋಗಿ ಚೆನ್ನಾಗಿರುವಂಥ 33 ಮಣ್ಣಿನ ದೀಪಗಳನ್ನು, ಪುಟ್ಟ ದೀಪಗಳನ್ನೇ ಆಗಲಿ
ತಗೊಂಡು ಬನ್ನಿ. ಮನೆಗೆ ಬಂದು ಆ 33 ದೀಪಗಳನ್ನು ಕೂಡ ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು, ನೀರಿನಿಂದ ಸ್ವಚ್ಛ ಮಾಡಿಕೊಂಡು ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ನಂತರ ನೀವು ದೀಪಗಳನ್ನು ಹಚ್ಚಬೇಕು. ಒಂದು ದೊಡ್ಡದಾದ ತಟ್ಟೆಯನ್ನು ತಗೊಳ್ಳಿ. ಅಂದರೆ 33 ಮಣ್ಣಿನ ದೀಪಗಳು ಇಡಿಸಬೇಕು. ಅಷ್ಟು ಒಂದು ದೊಡ್ಡದಾಗಿರುವಂಥ ಒಂದು ತಟ್ಟೆಯನ್ನು ತೆಗೆದುಕೊಂಡು ತಟ್ಟೆಯನ್ನು ಸ್ವಚ್ಛ ಮಾಡಿ, ತಟ್ಟೆಯ ಮಧ್ಯದಲ್ಲಿ ನೀವು ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು, ಹಾಗೆಯೇ ಅರಿಶಿಣ ಕುಂಕುಮ ಅಕ್ಷತೆಯನ್ನು ರಂಗೋಲಿಯ ಮಧ್ಯಭಾಗದಲ್ಲಿ ಹಾಕಿ ನೀವು 33 ಮಣ್ಣಿನ ದೀಪಗಳನ್ನು ಜೋಡಿಸ್ಕೊಳ್ಳಿ. ನಿಮಗೆ ಹೇಗೆ ಬೇಕೋ ಆ ರೀತಿಯಾಗಿ ಅಲಂಕಾರವಾಗಿ ಕೂಡ ನೀವು ಜೋಡಿಸ್ಕೊಳ್ಳಿ. ನಂತರ ದೀಪಗಳಿಗೆ ಎಲ್ಲ ದೀಪಗಳಿಗೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಹಾಗೆಯೇ ಶುದ್ಧವಾದ ಹಸುವಿನ ತುಪ್ಪವನ್ನು ಹಾಕಬೇಕು. ತುಪ್ಪದ ದೀಪವನ್ನೇ ಹಚ್ಚೋದೇ ಶ್ರೇಷ್ಠ. ನಮ್ಮ ಯಾವುದೇ ಒಂದು ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗಬೇಕು, ಕಾರ್ಯಸಿದ್ಧಿ ಆಗಬೇಕು ಅನ್ನೋದಾದರೆ ಶುದ್ಧವಾದ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಬೇಕು. ಹಾಗಾಗಿ ಶುದ್ಧವಾದ ಹಸುವಿನ ತುಪ್ಪವನ್ನು ಹಾಕಬೇಕು. ತುಪ್ಪ ಇಲ್ಲ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಷ್ಟು 33 ದೀಪಗಳಿಗೂ ಅಂತ ಅನ್ನುವವರು ನೀವು ನಾರ್ಮಲ್ ಆಗಿ ಪ್ರತಿನಿತ್ಯ ಬಳಸುವಂಥ ಎಣ್ಣೆಯಿಂದನೇ ದೀಪವನ್ನು ಹಚ್ಚಿ. ಆದರೆ ಆದಷ್ಟು ಇದು 33 ತುಪ್ಪದ ದೀಪದ ಒಂದು ವಿಶೇಷತೆ ಆಗಿರೋದ್ರಿಂದ ನೀವು ಆದಷ್ಟು ತುಪ್ಪವನ್ನೇ ಬಳಸಿ. ನೀವು ಪುಟ್ಟ ಪುಟ್ಟದಾದ ದೀಪಗಳು ಅಲ್ವಾ, ಸ್ವಲ್ಪನೇ ಇಡಿಸುತ್ತೆ. ಸೊ ಹಾಗಾಗಿ ನೀವು ತುಪ್ಪವನ್ನೇ ಹಾಕಿ ದೀಪವನ್ನು ಹಚ್ಚೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಆಗಲ್ಲ ಅನ್ನುವವರು ಮಾಮೂಲಿಯಾಗಿ ದಿನನಿತ್ಯ ನೀವು ದೇವರಿಗೆ ಯಾವ ಎಣ್ಣೆಯಿಂದ ದೀಪವನ್ನು ಹಚ್ತೀರೋ ಅದೇ ಎಣ್ಣೆಯನ್ನು ಬಳಸಿ. ಎಲ್ಲ ಒಂದು ದೀಪಗಳಿಗೂ ಕೂಡ ತುಪ್ಪವನ್ನು ಹಾಕಿದ ನಂತರ ಬತ್ತಿಯನ್ನು ಹಾಕಬೇಕು. ಬತ್ತಿಯನ್ನು ಹಾಕಿ ನೀವು ದೀಪಗಳನ್ನು ಹಚ್ಚಿ ನೀವು ದೀಪಾರಾಧನೆಯನ್ನು ಮಾಡಬೇಕು. ಹುಣ್ಣಿಮೆಯ ದಿನದಂದು ನೀವು ಸಂಜೆ ಸಮಯದಲ್ಲಿ ಅಥವಾ ಬೆಳಗ್ಗೆ ಸಮಯದಲ್ಲಿ, ಸಂಜೆ ಆದರೆ ಗೋಧೂಳಿ ಸಮಯ ಅಂದರೆ ಒಂದು 5 ಗಂಟೆಯಿಂದ 7 ಗಂಟೆ ಒಳಗಡೆನೆ ನೀವು ಈ ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು. ಬೆಳಗ್ಗೆ ಮಾಡೋದಾದರೆ ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಅಂದರೆ ಒಂದು 5 ಗಂಟೆಯಿಂದ ಹಿಡಿದು 8-8:30 ಒಳಗಡೆ, 8 ಗಂಟೆ ಲಾಸ್ಟ್, 8 ಗಂಟೆ ಒಳಗಡೆ ನೀವು ಈ 33 ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು. ಹುಣ್ಣಿಮೆ ಆಗಿರೋದ್ರಿಂದ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ತುಂಬ ಜನ. ಸೊ ನೀವು ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಸಂಜೆ ಅಥವಾ ಬೆಳಗ್ಗೆ ಮಾಡಿಡ್ತೀರಾ. ನೀವು ಸಂಜೆ ಮಾಡೋದಾದರೆ ಗೋಧೂಳಿ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ, ಬೆಳಗ್ಗೆ ಮಾಡೋದಾದರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಅಥವಾ ಒಂದು 8 ಗಂಟೆ ಒಳಗಡೆ ನೀವು ಮಹಾಲಕ್ಷ್ಮಿಗೆ ನೀವು ಒಂದು ನೈವೇದ್ಯವನ್ನು ಅರ್ಪಿಸಿ, ಧೂಪ ದೀಪಗಳನ್ನು ತೋರಿಸಿ, ಮಂಗಳಾರತಿಯನ್ನು ಮಾಡಿ, ಪೂಜೆಯೆಲ್ಲ ಮಾಡಿ ಮುಗಿಸಿದ ನಂತರ ನೀವು ಈ ತುಪ್ಪದ ದೀಪಗಳನ್ನು ಹಚ್ಚಿ ಇಡಬೇಕು. ತಟ್ಟೆಯಲ್ಲಿ ಏನು 33 ತುಪ್ಪದ ದೀಪಗಳನ್ನು ಇಟ್ಟಿರ್ತೀರಲ್ಲ, ಆ ತಟ್ಟೆ ಸಮೇತವಾಗಿ ತೆಗೆದುಕೊಂಡು ನೀವು ಮಹಾಲಕ್ಷ್ಮಿಗೆ ಆರತಿಯನ್ನು ಮಾಡಿದ ನಂತರ ಅಲ್ಲೇ ಆ ತಟ್ಟೆಯನ್ನು ಇಟ್ಬಿಡಿ. ನೀವೇ ಆರಿಸೋದಕ್ಕೆ ಹೋಗಬೇಡಿ, ಅದಾಗೆ ಅದು ಆರೋಗಬೇಕು. ಅಲ್ಲಿಯವರೆಗೂ ನೀವು ಹಾಗೆ ಅದನ್ನು ಬಿಡಿ. ನಂತರ ಅದಾಗೆ ಅದು ದೀಪಗಳೆಲ್ಲವೂ ಕೂಡ ಶಾಂತವಾದ ನಂತರ ನೀವು ದೀಪಗಳನ್ನು ತಟ್ಟೆಯಿಂದ ತೆಗೆದು ತಟ್ಟೆಯನ್ನು ಸ್ವಚ್ಛ ಮಾಡಿ ಎತ್ತಿಟ್ಕೊಳ್ಳಿ. ಹಾಗೆ ಮಣ್ಣಿನ ದೀಪಗಳನ್ನು ಕೂಡ ಸ್ವಚ್ಛ ಮಾಡಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಸಲ ಯಾವಾಗಾದರೂ ನೀವು ತುಪ್ಪದ ದೀಪಗಳನ್ನು ಹಚ್ಚಬೇಕು ದೇವರಿಗೆ ಅನ್ನೋ ಸಮಯದಲ್ಲಿ ಈ ದೀಪಗಳನ್ನು ನೀವು ಉಪಯೋಗ ಮಾಡ್ಬೋದು. ಹಾಗೆಯೇ ಈ 33 ಮಣ್ಣಿನ ದೀಪಗಳನ್ನು ತಂದೆ ದೀಪ ಹಚ್ಚಬೇಕಾ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ 33 ಸಂಖ್ಯೆಯಲ್ಲೇ ನೀವು ದೀಪವನ್ನು ಹಚ್ಚಿಡಬೇಕು. ಕೆಲವೊಬ್ಬರು ಏನು ಮಾಡ್ತಾರೆ ಅನ್ನೋದಾದರೆ ಒಂದೇ ದೊಡ್ಡದಾದ ದೀಪವನ್ನು ತಗೊಂಡು 33 ಬತ್ತಿಗಳನ್ನು ಹಾಕಿ ಕೂಡ ದೀಪವನ್ನು ಹಚ್ತಾರೆ. ಆ ರೀತಿಯಾಗೂ ಕೂಡ ನೀವು ಮಾಡ್ಬೋದು. ಹೇಗೆ ಅಂದರೆ ಒಂದು ದೊಡ್ಡದಾದ ದೀಪವನ್ನೇ ತಗೊಳ್ಳಿ. ದೀಪವನ್ನು ಕೂಡ ತಟ್ಟೆಯಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ದೊಡ್ಡದಾದ ಒಂದು ದೀಪವನ್ನು ಅದರಲ್ಲಿ ಇಟ್ಟು ದೀಪಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಿ ಹಾಗೆ ತುಪ್ಪವನ್ನು ಹಾಕಿ 33 ಬತ್ತಿಯನ್ನು ಟೈಟಾಗಿ ಹೊಸೆದು ನೀವು ಒಂದೇ ಬತ್ತಿಯನ್ನಾಗಿ, ದೊಡ್ಡದಾದ ಒಂದೇ ಬತ್ತಿಯನ್ನಾಗಿ ಮಾಡಿಕೊಂಡು 33 ಬತ್ತಿಗಳನ್ನು ಸೇರಿಸಿ ಒಂದು ದೊಡ್ಡದಾದ ಬತ್ತಿಯನ್ನಾಗಿ ಮಾಡಿಕೊಂಡು ಆ ಬತ್ತಿಯನ್ನು ನೀವು ತುಪ್ಪದಲ್ಲಿ ನೆನೆಸಿ ನಂತರ ದೀಪದ ಒಳಗೆ ಹಾಕಿ ದೀಪವನ್ನು ಹಚ್ಬೋದು. ಅಥವಾ ದೀಪದ ಒಳಗೇನೆ ತುಪ್ಪವನ್ನು ಹಾಕಿ ನೀವು ಆ ಬತ್ತಿಗಳನ್ನು ನಂತರ ನೀವು ದೀಪದ ಒಳಗೆ ಹಾಕಿ ಆ ರೀತಿಯಾಗಿ ಕೂಡ ಹಚ್ಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ದೀಪವನ್ನು ಹಚ್ಚಿ. ಎರಡೂ ರೀತಿಯಲ್ಲೂ ಕೂಡ ನೀವು 33 ತುಪ್ಪದ ದೀಪಗಳನ್ನು ಹಚ್ಚಿ ಇಡ್ಬೋದು. 33 ಸಣ್ಣ ಸಣ್ಣ ಪುಟ್ಟದಾದ ಮಣ್ಣಿನ ದೀಪಗಳನ್ನು ತಂದಿಟ್ಟು ನೀವು ಬತ್ತಿ ಮತ್ತು ತುಪ್ಪವನ್ನು ಹಾಕಿ ಕೂಡ 33 ತುಪ್ಪದ ದೀಪವನ್ನು ಹಚ್ಬೋದು. ಇಲ್ಲ ಅಂದರೆ ಒಂದೇ ದೊಡ್ಡದಾದ ದೀಪದ ಒಳಗೇನೆ ನೀವು 33 ಬತ್ತಿಗಳನ್ನು ಟೈಟಾಗಿ ಮಾಡಿಬಿಟ್ಟು ಒಂದು ಬತ್ತಿಯನ್ನಾಗಿ ಮಾಡಿಕೊಂಡು ಕೂಡ ನೀವು ತುಪ್ಪದ ದೀಪವನ್ನು ಹಚ್ಬೋದು. 33 ತುಪ್ಪದ ದೀಪಗಳನ್ನು ಹಚ್ಚಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತ, ಅಥವಾ ಮನೆಯಲ್ಲಿ ಶಾಂತಿ ನೆಲೆಸಬೇಕು, ಕುಟುಂಬದ ಒಳಿತಿಗಾಗಿ ಈ ದೀಪಾರಾಧನೆಯನ್ನು ಮಾಡಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ನಿಮಗೆ ಏನು ಸಮಸ್ಯೆ ಇದೆಯೋ ಅದೆಲ್ಲವನ್ನು ಕೂಡ ಹೇಳ್ಕೊಂಡು ಆ ಸಮಸ್ಯೆಗಳು ಕಳೆಯಲಿ ಅಂತ ಕೇಳಿಕೊಂಡು 33 ತುಪ್ಪದ ದೀಪಗಳನ್ನು ಮಹಾಲಕ್ಷ್ಮಿಗೆ ಹಚ್ಚಿ ನೀವು ಹಾಗೆ ಇಟ್ಬಿಡಿ. ಅದು ಯಾವಾಗ ಶಾಂತವಾಗುತ್ತೋ ಆಗಲಿ, ನೀವೇ ಅದನ್ನು ಆರಿಸೋದಕ್ಕೆ ಹೋಗಬೇಡಿ.
ಈ ರೀತಿಯಾಗಿ ಸಂಜೆ ಕೂಡ ಮಾಡ್ಬೋದು ಅಥವಾ ಬೆಳಗ್ಗೆ ಸಮಯದಲ್ಲೂ ಕೂಡ ಮಾಡ್ಬೋದು. ಮನೆಯಲ್ಲೂ ಕೂಡ ನೀವು ಈ 33 ತುಪ್ಪದ ದೀಪಗಳನ್ನು ಹಚ್ಚಿಡ್ಬೋದು. ಹಾಗೆಯೇ ಮನೆಯ ಹೊರಭಾಗದಲ್ಲಿ ತುಳಸಿ ಕಟ್ಟೆ, ತುಳಸಿ ಗಿಡದ ಬಳಿ ಕೂಡ ನೀವು ಈ 33 ತುಪ್ಪದ ದೀಪಗಳನ್ನು ಹಚ್ಚಿ ಇಡ್ಬೋದು. ಇನ್ನು ಈ ಅಧಿಕ ಮಾಸದಲ್ಲಿ ದಾನವನ್ನು ಕೂಡ ಕೊಡಬೇಕು ಅಂತ ಹೇಳಿದ್ದೀನಿ. ಈ ದಾನದ ಬಗ್ಗೆ ಹಲವಾರು ಮಾಹಿತಿಯನ್ನು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾವೆಲ್ಲ ವಸ್ತುಗಳನ್ನು ದಾನವಾಗಿ ಕೊಡಬೇಕು ಅಂತಲೂ ತಿಳಿಸಿದ್ದೀನಿ. ನೀವು ಅಧಿಕ ಮಾಸದಲ್ಲಿ ದಾನವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಹುಣ್ಣಿಮೆಯಂದು ಕೂಡ ಅಧಿಕ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆಯಂದು ದಾನವನ್ನು ಕೊಡೋದು ಕೂಡ ತುಂಬಾ ಒಳ್ಳೆಯದು. ಬೇರೆ ಎಲ್ಲ ದಿನಗಳಲ್ಲಿ ದಾನವನ್ನು ಕೊಡೋದಕ್ಕಿಂತ ಈ ಹುಣ್ಣಿಮೆ ಆಗಿರ್ಬೋದು, ಚತುರ್ದಶಿ ಆಗಿರ್ಬೋದು, ಹಾಗೆಯೇ ನವಮಿ ಆಗಿರ್ಬೋದು, ಇಂಥ ದಿನಗಳಲ್ಲಿ ದಾನವನ್ನು ಕೊಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಅಧಿಕ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆಯಂದು ಕೂಡ 33 ಸಂಖ್ಯೆಯಲ್ಲಿ ನೀವು ದಾನವಾಗಿ ಕೊಡ್ಬೋದು. ದೀಪಗಳನ್ನು ಕೂಡ ಜೋಡಿ ದೀಪಗಳನ್ನು ಕೂಡ 33 ಸಂಖ್ಯೆಯಲ್ಲಿ ನೀವು ದಾನವಾಗಿ ಕೊಡ್ಬೋದು. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.